ಅಂಧರ ಆಶಾಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮರ್ಥನಂ ಎಂಬ ಸಂಸ್ಥೆ ಅಂಧರ ಪಾಲಿನ ಆಶಾಕಿರಣ. ಸಾವಿರಾರು ಅಂಧರಿಗೆ ಬೆಳಕು ನೀಡಿದ ಸಂಸ್ಥೆ. ಸಮರ್ಥನಂ ಪರಿಸರಕ್ಕಾಗಿ ನಡಿಗೆ ಎಂಬ 10ನೇ ವಾಕಥಾನ್ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಕಾರ್ಯಕ್ರಮ ಅಂಗವಿಕಲರಿಗೆ ಆಶಾದೀಪದಂತೆ ಗೋಚರವಾಯಿತು. ಸಮರ್ಥನಂ ಇದು ಅಂಧರ ಪಾಲಿನ ಆಶಾದೀಪ. ಈ ಸಂಸ್ಥೆ ಬೆಂಗಳೂರಿನಲ್ಲಿ ಪರಿಸರಕ್ಕಾಗಿ ನಡಿಗೆಯ 10ನೇ ವಾಕಥಾನ್ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ವಿಕಲಚೇತನರು ಭಾಗವಹಿಸಿದ್ರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬಲೂನ್ ಹಾರಿ ಬಿಡೋ ಮೂಲಕ ವಾಕಥಾನ್ಗೆ ಚಾಲನೆ ಕೊಟ್ಟರು. ಸಮರ್ಥನಂ ಏರ್ಪಡಿಸಿದ್ದ 3.5 ಕಿಲೋಮೀಟರ್ ವಾಕಥಾನ್ನಲ್ಲಿ ಸ್ವಯಂ ಸೇವಾ ಸಂಸ್ಥೆ ಹಾಗೂ ರೋಟರಿ ಕ್ಲಬ್ಗಳ ಮುಖ್ಯಸ್ಥರು ಸೇರಿದಂತೆ 1000ಕ್ಕೂ ಅಧಿಕ ವಿಕಲಾಂಗಚೇತನರು ಭಾಗವಹಿಸಿದರು. ಪರಿಸರ ಪರ ಜಾಗೃತಿ ಮೂಡಿಸುವಂತಹ ಬ್ಯಾನರ್, ಪೋಸ್ಟರ್ ಹಿಡಿದು ಹೆಜ್ಜೆ ಹಾಕಿದರು. ಜನಗಳಿಗೆ ಇವತ್ತು ಏನಕ್ಕೆ ಮಾಡ್ತಾ ಇದ್ದೀವಿ, ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಆಚರಿಸೋದಕ್ಕೋಸ್ಕರ ಇವತ್ತು ನಾವು ಒಂದು 3 ಕಿಲೋಮೀಟರ್ ನಡಿಗೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಅಂಧರು ಯಾವುದರಲ್ಲೂ ಕಡಿಮೆ ಇಲ್ಲ, ಮತ್ತು ಅಂಧರು ಎಲ್ಲ ರೀತಿಯಲ್ಲಿ ಅವರು ಸಹ ನಮ್ಮಂಗೆ ಇದ್ದಾರೆ ಅಂತ ಅವ್ರಿಗೆ ತೋರಿಸ್ಕೊಡೋದಕ್ಕೆ ಜನಗಳಿಗೆ ಈ ಒಂದು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಇದಕ್ಕೂ ಮುನ್ನ ಡೊಳ್ಳು ಕುಣಿತ, ಕಾಡುಗೊಂಬೆಗಳ ನರ್ತನ ನೋಡುಗರ ಮನಸೆಳೆಯಿತು. ಈ ಕಾರ್ಯಕ್ರಮದ ಆಯೋಜನೆಯಿಂದ ಬರುವಂತಹ ಹಣ ಅಂಗವಿಕಲರ ಶ್ರೇಯೋಭಿವೃದ್ಧಿಗೆ ಬಳಸಿಕೊಳ್ಳುವುದಾಗಿ ಸಮರ್ಥನಂ ಟ್ರಸ್ಟ್ನ ಸಂಸ್ಥಾಪಕ ಮಹಂತೇಶ್ ಹೇಳಿದರು. ಈ ವಾಕಥಾನ್ ಅದರ ಒಂದು ಸಂಕೇತ. ನಿಮ್ಗೆ ಗೊತ್ತಿದ್ದಂಗೆ ವಿಶ್ವಕಪ್ನು ಕೂಡ ನಮ್ಮ ಹುಡುಗರು ಗೆದ್ದು ಬಂದಿದ್ದಾರೆ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ರೆ ಏನನ್ಸುತ್ತೆ ಅಂದರೆ, ಇನ್ನೂ ಹೆಚ್ಚು ನಾವು ಈ ಥರದ ಕಾರ್ಯಕ್ರಮಗಳನ್ನ ಮಾಡಬೇಕು. ಇನ್ನೂ ಲಕ್ಷಾಂತರ ಕೋಟ್ಯಾಂತರ ವಿಕಲಚೇತನರು ನಮ್ಮ ದೇಶದ ಗ್ರಾಮಾಂತರ ಪ್ರದೇಶದಲ್ಲಿದ್ದಾರೆ. ಮಾಧ್ಯಮದ ಮೂಲಕ ಅವರು ನೋಡಿ ನಮ್ಮನ್ನು ಸಂಪರ್ಕಿಸಿ ನಮ್ಮ ಸಂಸ್ಥೆಯ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸಿ ಅವರು ಕೂಡ ಸ್ವಾವಲಂಬಿಗಳಾಗಲಿ, ಒಂದು ಹೆಮ್ಮೆಯಿಂದ ಜೀವನ ನಡೆಸಬೇಕು, ದೇಶದ ಒಂದು ಆಸ್ತಿ ಆಗಬೇಕು ಅನ್ನೋದೇ ನಮ್ಮ ಎಲ್ಲರ ಮುಖ್ಯ ಉದ್ದೇಶ. ಈ ವಾಕಥಾನ್ ನಾವು ಪ್ರತಿ ವರ್ಷ ವರ್ಲ್ಡ್ ಡಿಸೇಬಲ್ ಡೇ ಡಿಸೆಂಬರ್ 3ರಂದು ಪ್ರಪಂಚದಾದ್ಯಂತ ಆಚರಿಸ್ತಾರೆ. ಅದನ್ನು ನಾವು ಈ ಒಂದು ವಾಕಥಾನ್ ಮೂಲಕ 10 ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ವರ್ಷಕ್ಕೂ ಇದರ ಸಂಖ್ಯೆ ಬೆಳೀತಾ ಇದೆ, ಇದರ ಒಂದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷ ಒಂದೊಂದು ಥೀಮ್ ಬಗ್ಗೆ ನಾವು ಮಾತಾಡ್ತೀವಿ. ಈ ಸತಿ ಪರಿಸರದ ಬಗ್ಗೆ ಮಾತಾಡ್ತಿದ್ವಿ. ಸಚಿವ ರಾಮಲಿಂಗಾರೆಡ್ಡಿ ಅಲ್ಲದೆ ಚಿತ್ರನಟ ಶಿವರಾಮ್ ಹಾಗೂ ಬಾಲಿವುಡ್ ಗಾಯಕಿ ಕ್ಯಾರೋಲಿನಾ ಕೂಡ ಭಾಗವಹಿಸಿದ್ರು. ಕಾರ್ಯಕ್ರಮದ ಬಗ್ಗೆ ವಿಕಲಾಂಗಚೇತನರು ಅತೀವ ಸಂತಸ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಾನು 3 ಇಯರ್ಸ್ರಿಂದ ಕೆಲಸ ಮಾಡ್ತಾ ಇದ್ದೇನೆ, 3 ವರ್ಷದಿಂದ. ಸಮರ್ಥನಂ ಅಂಗವಿಕಲರ ಸಂಸ್ಥೆ ಒಂದು ಇದು ಬಿಡದಿಯಲ್ಲಿ ಬ್ರಾಂಚ್ ಇದೆ. ಇಲ್ಲಿ ನಾನು 1 ವರ್ಷ ಟ್ರೈನಿಂಗ್ ತೊಗೊಂಡಿದ್ದೆ ಸರ್, ನಾನು ಇಲ್ಲಿ ಗದಗಲ್ಲೇ. ಹಾಂ ಸರ್, ಇವತ್ತೊಂದು ಕಾರ್ಯಕ್ರಮ ಇಲ್ಲಿ ವಾಕಥಾನ್ ಅಂತ ನಡೀತಾ ಇದೆ ಸರ್, ಅಂಗವಿಕಲರದು. ಏನು ಸರ್, ತುಂಬ ಸಂತೋಷ ಅನ್ನಿಸ್ತಾ ಇದೆ ಸರ್. ವಿಕಲಚೇತನರ ಜೀರ್ಣೋದ್ಧಾರಕ್ಕಾಗಿ ಆಯೋಜಿಸಿದ್ದ ವಾಕಥಾನ್ನಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಜನಪರ ಉದ್ದೇಶಕ್ಕಾಗಿ ಕೈಗೊಂಡಿರುವ ಈ ವಾಕಥಾನ್ನಲ್ಲಿ ಬೆಂಗಳೂರಿಗರು ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿದ್ರು.
ಹಾಗೆಯೇ ವಿಕಲಚೇತನರು ಅಂದ್ರೆ ಸಮಾಜ ಅವರತ್ತ ಅನುಕಂಪದಿಂದ ನೋಡೋದು ಸಾಮಾನ್ಯ. ಆದರೆ ಈ ವಿಕಲಾಂಗಚೇತನರು ಮಾತ್ರ ಹಾಗಲ್ಲ, ಇಡೀ ದೇಶವೇ ಹೆಮ್ಮೆ ಪಡುವಂತಹ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಆ ಕೆಲಸ ಏನು ನೀವೇ ನೋಡಿ. ಇನ್ನು ಅಂಗವಿಕಲರು ಅಂದ್ರೆ ಸಮಾಜ ಅವರತ್ತ ಅನುಕಂಪದಿಂದ ನೋಡೋದು ಸಾಮಾನ್ಯ. ಆದ್ರೆ ಈ ಅಂಗವಿಕಲರು ಮಾತ್ರ ಹಾಗಲ್ಲ, ಇಡೀ ದೇಶವೇ ಹೆಮ್ಮೆ ಪಡುವಂತಹ ಕೆಲಸ ಮಾಡಿದ್ದಾರೆ. ಕಣ್ಣಿಗೆ ಗ್ಲಾಸ್ ಹಾಕೊಂಡು ತೃಪ್ತಿಯ ನಗೆ ಬೀರ್ತಿರುವ ಈ ಯುವಕರು ನಮ್ಮ ಕರ್ನಾಟಕದವರು. ಅವರ ಈ ನಗುವಿಗೆ ಕಾರಣ ವಿಶ್ವಕಪ್ ಚಾಂಪಿಯನ್ ಪಟ್ಟ. ಅಂದಹಾಗೆ ಈ ಸಾಧಕರನ್ನ ಸನ್ಮಾನಿಸೋ ಕೆಲಸ ಬೆಂಗಳೂರಿನಲ್ಲಿ ನಡೆಯಿತು. ಜಯನಗರದ ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಸಮರ್ಥನಂ ಸಂಸ್ಥೆ ಆಯೋಜಿಸಿದ್ದ ಅಂಗವಿಕಲರ ವಾಕಥಾನ್ ಕಾರ್ಯಕ್ರಮದಲ್ಲಿ ಇವರನ್ನ ಅಭಿನಂದಿಸಲಾಯಿತು. ವಿಶ್ವಕಪ್ ಗೆಲ್ಲೋ ಮೂಲಕ ದೇಶಕ್ಕೆ ರಾಜ್ಯಕ್ಕೆ ಕೀರ್ತಿ ತಂದ ಇವರಿಗೆ ಸರ್ಕಾರದಿಂದ ಸೂಕ್ತ ಮನ್ನಣೆ ನೀಡುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಮರ್ಥನಂ ಸಂಸ್ಥೆ ಬಹಳ ಒಳ್ಳೆಯ ಸಂಸ್ಥೆ. ಸ್ವತಃ ಅವರೇ ಮಹಾಂತೇಶ ಅಂಗವಿಕಲರಾದರೂ ಕೂಡ ಅವರೇ ಒಂದು ಸಂಸ್ಥೆಯನ್ನು ಕಟ್ಟಿ ಅಂಗವಿಕಲರೋಸ್ಕರ ಅವರು ಅನೇಕ ಶ್ರಮ ಪಡ್ತಾ ಇದ್ದಾರೆ. ಅವರು ಅವರ ಎಲ್ಲ ಸ್ನೇಹಿತರು ಕೂಡ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಅವ್ರ ಜೊತೆಯಲ್ಲಿದ್ದು ಬೆಂಬಲ ಕೊಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಈಗ ಮನೆ ಪ್ರಧಾನಮಂತ್ರಿಗಳು ಕೂಡ ಇವರಿಗೆ ಕರೆದು ಗೌರವ ಮಾಡಿ ಪ್ರಶಸ್ತಿನೂ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದನ್ನ ಕೊಡಬೇಕು. ನಾನು ಮಾತಾಡ್ತೀನಿ, ಅಭಯ್ ಚಂದ್ರ ಅವ್ರ ಹತ್ರ ಮಾತಾಡಿ ಮತ್ತು ನಮ್ಮ ಗೋವಿಂದರಾಜ್ ಅವ್ರ ಹತ್ರ ಮಾತಾಡಿ ಇದು ಅವರು ಪ್ರಶಸ್ತಿ ಗೆದ್ದಿರೋದು ನಮಗೆಲ್ಲ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ವಿಶ್ವಕಪ್ ಗೆದ್ದ ಭಾರತ ತಂಡದ ನಾಯಕ ಶೇಖರ್ ನಾಯಕ್ ನಮ್ಮ ಶಿವಮೊಗ್ಗದವರು. ಬಡ ಕುಟುಂಬದಿಂದ ಬಂದ ಇವರು ಈ ಮಟ್ಟ ತಲುಪಲು ಸಾಕಷ್ಟು ಕಷ್ಟ ನೋವನ್ನ ಉಂಟಿದ್ದಾರೆ. ಹಾಗಾಗಿ ಸರ್ಕಾರ ಕೇವಲ ಅಭಿನಂದನೆ ಸಲ್ಲಿಸದೆ ನಮ್ಮ ಜೀವನದ ಭದ್ರತೆಗೆ ಸರ್ಕಾರಿ ನೌಕರಿ ಮತ್ತು ನಿವೇಶನ ನೀಡುವಂತೆ ಮನವಿ ಮಾಡಿದರು. 10ನೇ ವಾಕಥಾನ್ ಸಮರ್ಥನಂ ಅಂಗವಿಕಲರ ಸಂಸ್ಥೆ ಕಡೆಯಿಂದ ಆಯೋಜನೆ ಮಾಡಲಾಗಿದೆ. ತುಂಬ ಸಂತೋಷ. ಮತ್ತು 4ನೇ ಒಂದು ವರ್ಲ್ಡ್ ಕಪ್ನ ನಾವು ಈ ಸರಿ ಕೇಪ್ ಟೌನಲ್ಲಿ ಗೆದ್ಕೊಂಡು ಬಂದಿದ್ದೀವಿ. ಸೊ ಫಸ್ಟ್ನೇ ವರ್ಲ್ಡ್ ಕಪ್ 98ಅಲ್ಲಿ ಸೌತ್ ಆಫ್ರಿಕಾದವ್ರು ಇಲ್ಲಿ ಬಂದು ಗೆದ್ಕೊಂಡು ಹೋಗಿದ್ರು. ಮತ್ತು ಈಗ ನಾವು ಸೌತ್ ಆಫ್ರಿಕಾದಲ್ಲಿ ಗೆದ್ದಿದ್ದೀವಿ. ಅದು ಫೈನಲ್ಸು ಪಾಕಿಸ್ತಾನ ಮೇಲೆ ಗೆದ್ದು ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಹಿರಿಮೆ ತಂದಿದ್ದೀವಿ. ಮತ್ತು ಮೋದಿ ಸಾಹೇಬರು ಕೂಡ ನಮ್ಮನ್ನು ಹರಿಸಿದ್ದಾರೆ. ಮತ್ತು ನನ್ನ ಇನ್ನೊಂದು ರಿಕ್ವೆಸ್ಟು ಅಂದರೆ ನಮ್ಮ ಒಂದು ಪ್ಲೇಯರ್ಸ್ಗಳಿಗೆ ಗೌರ್ಮೆಂಟ್ ಜಾಬ್ ಅಥವಾ BDS ಸೈಟ್ ಅಥವಾ ಧನ ಸಹಾಯ ಮಾಡಿ ನಮ್ಮ ಒಂದು ಜೀವನ ರೂಪಿಸಬೇಕಂತ ಕೇಳ್ಕೊತೀನಿ. ಮೊದಲಿನಿಂದಲೂ ನಮ್ಮ ಸರ್ಕಾರ ಕ್ರೀಡಾಪಟುಗಳನ್ನ ಕಡೆಗಣಿಸುತ್ತಲೇ ಬಂದಿದೆ. ಅದಕ್ಕೆ ಏಷ್ಯನ್ ಗೇಮ್ ವಿಜೇತೆ ಪೂವಮ್ಮ ವಿಚಾರವೇ ಸಾಕ್ಷಿ. ಹಾಗಾಗಿ ಸರ್ಕಾರ ಕೇವಲ ಭರವಸೆ ನೀಡದೆ ಈ ಅಂಧ ಕ್ರೀಡಾಪಟುಗಳ ಪಾಲಿಗೆ ಬೆಳಕು ತರುವ ಕಾರ್ಯ ಮಾಡಬೇಕಿದೆ. ಜೊತೆಗೆ ಸಮರ್ಥನಂ ಟ್ರಸ್ಟ್ ಮಾಡಿರುವ ಕಾರ್ಯವನ್ನ ನಿಜಕ್ಕೂ ಎಲ್ಲರೂ ಮೆಚ್ಚಲೇಬೇಕಿದೆ. ಮನಸ್ಸಿದ್ದರೆ ಮಾರ್ಗ ಅನ್ನುವ ಹಾಗೆ ನಾವು ಅಂಗವಿಕಲರು ಅನ್ನೋದನ್ನು ಕೂಡ ಗಮನಿಸದೆ ವಿಶ್ವಕಪ್ ಅನ್ನ ಗೆದ್ದು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಸಚಿವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಆ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿಯದೆ ಅವರ ಮುಂದಿನ ಭವಿಷ್ಯಕ್ಕೆ ನೆರವಾಗಲಿ ಅನ್ನೋದೇ ನಮ್ಮ ಕೂಡ ಆಶಯ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.